ಎರಡು ಸರ್ವಸಮ ತ್ರಿಭುಜಗಳನ್ನು ಗಮನಿಸಿ. ಎಂಎನ್ಪಿ ಮತ್ತು ಕ್ಯೂಆರ್ಎಸ್. ಈ ಆಕೃತಿಯಲ್ಲಿ ಎಷ್ಟು ಜೊತೆ ಅನುರೂಪ ಕೋನಗಳನ್ನು ಮತ್ತು ಬಾಹುಗಳನ್ನು ಹೊಂದಿವೆ ಎಂದು ಗಮನಿಸಿದ್ದೀರಾ? 3 ಜೊತೆ ಅನುರೂಪ ಕೋನಗಳನ್ನು ಹೊಂದಿವೆ. ಮೂರು ಜೊತೆ ಅನುರೂಪ ಬಾಹುಗಳನ್ನು ಹೊಂದಿವೆ. ಎರಡು ತ್ರಿಭುಜಗಳ ಸರ್ವಸಮತೆಯನ್ನು ನಿರ್ಧರಿಸಲು ಕನಿಷ್ಠ ಎಷ್ಟು ಜೊತೆ ಅನುರೂಪ ಅಂಶಗಳ ಅವಶ್ಯಕತೆ ಇದೆ? 3 ಜೊತೆ ಅನುರೂಪ ಅಂಶಗಳನ್ನು ಪರಿಗಣಿಸಿದರೆ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಅವು ಯಾವುವು? ಅವುಗಳು SAS, SSS, ASA ಮತ್ತು RHS ಸಿದ್ಧಾಂತ. SAS, SSS, ASA ಮತ್ತು RHS ಸಿದ್ಧಾಂತಗಳ ಬಗ್ಗೆ ಕಲಿಯೋಣ. ಬಾಹು, ಕೋನ, ಬಾಹು, ಬಾ, ಕೋ, ಬಾ. SAS ಸಿದ್ಧಾಂತ. ಈ ಕೆಳಗಿನ ಚಿತ್ರವನ್ನು ಗಮನಿಸಿ. 1. AB = DE. 2. ಕೋನ A = ಕೋನ D. 3. AC = DF. 4. ತ್ರಿಭುಜ ABC similar to ತ್ರಿಭುಜ DEF. ಉದಾಹರಣೆ: ತ್ರಿಭುಜ MNP ಮತ್ತು ತ್ರಿಭುಜ QRS ಗಳಲ್ಲಿ MN = QR, NP = RS, PM = SQ. ಆಗ ತ್ರಿಭುಜ MNP is similar to ತ್ರಿಭುಜ QRS. ASA ಸಿದ್ಧಾಂತ. ಉದಾಹರಣೆ: ಈ ಚಿತ್ರವನ್ನು ಗಮನಿಸಿ. ತ್ರಿಭುಜ ABC ಮತ್ತು ತ್ರಿಭುಜ DEF. ತ್ರಿಭುಜ ABC ಮತ್ತು ತ್ರಿಭುಜ DEF ಗಳಲ್ಲಿ ಕೋನ A = ಕೋನ D, ಕೋನ C = ಕೋನ F, AC = DF. ಆದುದರಿಂದ ತ್ರಿಭುಜ ABC is similar to ತ್ರಿಭುಜ DEF. ಲಂಬ ಕ ಬ ಸಿದ್ಧಾಂತ. ಲಂಬಕೋನ ಕರ್ಣಬಾಹು ಸಿದ್ಧಾಂತ RHS. ಉದಾಹರಣೆ: ಕೆಳಗಿನ ಎರಡು ತ್ರಿಭುಜಗಳನ್ನು ಗಮನಿಸಿ. ತ್ರಿಭುಜ ABC ಮತ್ತು ತ್ರಿಭುಜ DEF ಗಳಲ್ಲಿ ಕೋನ B = ಕೋನ E, AC = DF, BC = EF. ಆದುದರಿಂದ ತ್ರಿಭುಜ ABC is similar to ತ್ರಿಭುಜ DEF.
ಕೆಳಗಿನ ತ್ರಿಭುಜಗಳನ್ನು ಗಮನಿಸಿ. ತ್ರಿಭುಜ ಎಬಿಸಿ is similar to ತ್ರಿಭುಜ ಡಿಇಎಫ್. ಕೋನಗಳು: ಕೋನ ಎ ಈಕ್ವಲ್ ಟು ಕೋನ ಡಿ, ಕೋನ ಬಿ ಈಕ್ವಲ್ ಟು ಕೋನ ಇ, ಕೋನ ಸಿ ಈಕ್ವಲ್ ಟು ಕೋನ ಎಫ್. ಬಾಹುಗಳು: ಎಬಿ ಈಕ್ವಲ್ ಟು ಡಿಇ, ಬಿಸಿ ಈಕ್ವಲ್ ಟು ಇಎಫ್, ಎಸಿ ಈಕ್ವಲ್ ಟು ಡಿಎಫ್. ಮೂರು ಜೊತೆಯ ಎಲ್ಲ ಅನುರೂಪ ಕೋನಗಳು ಪರಸ್ಪರ ಸಮವಾಗಿವೆ ಮತ್ತು ಮೂರು ಜೊತೆಯ ಎಲ್ಲ ಅನುರೂಪ ಬಾಹುಗಳು ಪರಸ್ಪರ ಸಮವಾಗಿವೆ. ತ್ರಿಭುಜ ಎಬಿಸಿಯು ತ್ರಿಭುಜ ಡಿಇಎಫ್ಗೆ ಸರ್ವಸಮವಾಗಿದೆ. ತ್ರಿಭುಜ ಎಬಿಸಿ ಸರ್ವಸಮ ತ್ರಿಭುಜ ಡಿಇಎಫ್. ಕೆಳಗಿನ ತ್ರಿಭುಜಗಳನ್ನು ಗಮನಿಸಿ. ತ್ರಿಭುಜ ಸಿಬಿಎ ಮತ್ತು ತ್ರಿಭುಜ ಎಫ್ಇಡಿ. ಕೋನಗಳು: ಕೋನ ಎ ಈಕ್ವಲ್ ಟು ಕೋನ ಡಿ, ಕೋನ ಬಿ ಈಕ್ವಲ್ ಟು ಕೋನ ಇ, ಕೋನ ಸಿ ಈಕ್ವಲ್ ಟು ಕೋನ ಎಫ್. ಬಾಹುಗಳು: ಎಬಿ ನಾಟ್ ಈಕ್ವಲ್ ಟು ಡಿಇ, ಬಿಸಿ ನಾಟ್ ಈಕ್ವಲ್ ಟು ಇಎಫ್, ಎಸಿ ನಾಟ್ ಈಕ್ವಲ್ ಟು ಡಿಎಫ್. ಮೂರು ಜೊತೆಯ ಎಲ್ಲ ಅನುರೂಪ ಕೋನಗಳು ಪರಸ್ಪರ ಸಮವಾಗಿವೆ ಮತ್ತು ಮೂರು ಜೊತೆಯ ಎಲ್ಲ ಅನುರೂಪ ಬಾಹುಗಳು ಸಮವಾಗಿಲ್ಲ. ಆದುದರಿಂದ ತ್ರಿಭುಜ ಎಬಿಸಿಯು ತ್ರಿಭುಜ ಡಿಇಎಫ್ಗೆ ಸರ್ವಸಮವಾಗಿಲ್ಲ. ತ್ರಿಭುಜಗಳ ಸಮರೂಪತೆಯ ಬಗ್ಗೆ ತಿಳಿಯೋಣ. ತ್ರಿಭುಜಗಳ ಸಮರೂಪತೆ: ಎಬಿಸಿ ಮತ್ತು ಡಿಇಎಫ್ ತ್ರಿಭುಜಗಳನ್ನು ಪರಿಗಣಿಸಿ. ತ್ರಿಭುಜಗಳಲ್ಲಿ ಅನುರೂಪ ಶೃಂಗಗಳನ್ನು ತೋರಿಸಲಾಗಿದೆ. ತ್ರಿಭುಜ ಎಬಿಸಿ ತ್ರಿಭುಜ ಡಿಇಎಫ್. ತ್ರಿಭುಜಗಳ ಸಮರೂಪತೆ: ಅನುರೂಪ ಕೋನಗಳು: ಕೋನ ಬಿಎಸಿ ಮತ್ತು ಕೋನ ಇಡಿಎಫ್ ಅನುರೂಪ ಕೋನಗಳು. ಕೋನ ಎಬಿಸಿ ಮತ್ತು ಕೋನ ಡಿಇಎಫ್ ಅನುರೂಪ ಕೋನಗಳು. ಕೋನ ಎಸಿಬಿ ಮತ್ತು ಕೋನ ಡಿಎಫ್ಇ ಅನುರೂಪ ಕೋನಗಳು. ಅನುರೂಪ ಬಾಹುಗಳು: ಎಬಿ ಮತ್ತು ಡಿಇ ಅನುರೂಪ ಬಾಹುಗಳು. ಬಿಸಿ ಮತ್ತು ಇಎಫ್ ಅನುರೂಪ ಬಾಹುಗಳು. ಎಸಿ ಮತ್ತು ಡಿಎಫ್ ಅನುರೂಪ ಬಾಹುಗಳು. ಯೋಚಿಸಿ, ಸರ್ವಸಮ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳೇ? ಅನುರೂಪ ಬಾಹುಗಳ ಅನುಪಾತ: ಎಬಿ ಡಿವೈಡೆಡ್ ಬೈ ಡಿಇ ಈಕ್ವಲ್ ಟು 3 ಡಿವೈಡೆಡ್ ಬೈ 6, ದಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2. ಬಿಸಿ ಡಿವೈಡೆಡ್ ಬೈ ಇಎಫ್ ಈಕ್ವಲ್ ಟು 3 ಡಿವೈಡೆಡ್ ಬೈ 6 ಈಕ್ವಲ್ ಟು 1 ಡಿವೈಡೆಡ್ ಬೈ 2. ಸಿಎ ಡಿವೈಡೆಡ್ ಬೈ ಎಫ್ಡಿ ಈಕ್ವಲ್ ಟು 3 ಡಿವೈಡೆಡ್ ಬೈ 6, ದಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2. ಎಬಿ ಡಿವೈಡೆಡ್ ಬೈ ಡಿಇ ಈಕ್ವಲ್ ಟು
BC divided by EF equal to CA divided by FD equal to 1 divided by 2. ಅನುರೂಪ ಬಾಹುಗಳ ಅನುಪಾತದ ಬಗ್ಗೆ ನಿಮ್ಮ ತೀರ್ಮಾನವೇನು? ಅನುಪಾತಗಳು ಸಮವಾಗಿದ್ದರೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ಎಂದು ಹೇಳಬಹುದು. ಎರಡು ತ್ರಿಭುಜಗಳು ಸಮಕೋನೀಯಗಳಾಗಿದ್ದರೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತದೆ. ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಡಿಇಎಫ್ ದಲ್ಲಿ ಕೋನ ಬಿಎಸಿ ಈಕ್ವಲ್ ಟು ಕೋನ ಇಡಿಸಿ, ಕೋನ ಎಬಿಸಿ ಈಕ್ವಲ್ ಟು ಕೋನ ಡಿಇಎಫ್, ಕೋನ ಬಿಸಿಎ ಈಕ್ವಲ್ ಟು ಕೋನ ಇಎಫ್ಡಿ, ಎಬಿ ಡಿವೈಡೆಡ್ ಬೈ ಡಿಇ ಈಕ್ವಲ್ ಟು ಬಿಸಿ ಡಿವೈಡೆಡ್ ಬೈ ಇಎಫ್ ದಟ್ ಈಸ್ ಈಕ್ವಲ್ ಟು CA divided by FD. ಆದುದರಿಂದ ತ್ರಿಭುಜ ABC ಮತ್ತು ತ್ರಿಭುಜ DEF ಗಳು ಸಮರೂಪಿಗಳಾಗಿವೆ. ಇದನ್ನು ಚಿಹ್ನೆಯಲ್ಲಿ ಹೀಗೆ ಬರೆಯುತ್ತೇವೆ. ತ್ರಿಭುಜ ABC similar to ತ್ರಿಭುಜ DEF ಅಥವಾ ತ್ರಿಭುಜ ABC is similar to ತ್ರಿಭುಜ DEF. ಈ ಚಿಹ್ನೆಯನ್ನು ಸಮರೂಪ ಚಿಹ್ನೆ ಎಂದು ಹೇಳಲಾಗಿದೆ. ನೆನಪಿಡಿ, ಎರಡು ತ್ರಿಭುಜಗಳ ಸಮರೂಪತೆಯನ್ನು ಸಾಧಿಸಲು ನಾವು ಮುಖ್ಯವಾಗಿ ಅನುರೂಪ ಕೋನಗಳು ಮತ್ತು ಬಾಹುಗಳನ್ನು ಗುರುತಿಸಬೇಕು. ಬಹುಭುಜಾಕೃತಿಗಳಲ್ಲಿ ತ್ರಿಭುಜಗಳು ಮಾತ್ರ ಸಮರೂಪತೆಯ ಎರಡು ನಿಯಮಗಳನ್ನು ಪಾಲಿಸಬೇಕಾಗಿಲ್ಲ. ಯಾವುದೇ ಒಂದು ನಿಯಮವನ್ನು ಪಾಲಿಸಿದರೂ ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಯಾವುದೇ ಒಂದು ನಿಯಮವನ್ನು ಪಾಲಿಸಿದರೂ ತ್ರಿಭುಜಗಳು ಸಮರೂಪವಾಗಿರುತ್ತವೆ. ನೆನಪಿಡಿ, ಎರಡು ತ್ರಿಭುಜಗಳು ಸಮರೂಪಿಗಳಾಗಿದ್ದರೆ ಅವುಗಳ ಅನುರೂಪ ಕೋನಗಳು ಸಮರೂಪವಾಗಿರುತ್ತವೆ ಅಥವಾ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ.